ಶುಭೋದಯ ನಿಕೇಶ್ ಹಾಗೆ ಸಮಸ್ತ ರಿಪಬ್ಲಿಕ್ ಕನ್ನಡದ ಕರುನಾಡಿನ ವೀಕ್ಷಕರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ರಾಮನ ಊರಿಗೆ, ಅಯೋಧ್ಯೆ ನಗರಿಗೆ ಸಿಕ್ಕಾಪಟ್ಟೆ ಚಳಿ ಇದೆ. ಸರಿಸುಮಾರು 8 ರಿಂದ 9 ಡಿಗ್ರಿ ಆದರೂ ಕೂಡ ರಾಮನೂರಿನಲ್ಲಿ ಸಂಭ್ರಮ ಕ್ಷಣ ಕ್ಷಣಕ್ಕೂ ಕೂಡ ಹೆಚ್ಚಾಗ್ತಾ ಇದೆ. ಅದರಲ್ಲೂ ರಾಮನನ್ನ ಬರಮಾಡಿಕೊಳ್ಳಿಕ್ಕೆ ಲತಾ ಮಂಗೇಶ್ಕರ್ ಚೌಕ್, ಅಯೋಧ್ಯೆಯ ಪ್ರಮುಖ ವೃತ್ತ, ಈ ಲತಾ ಮಂಗೇಶ್ಕರ್ ಚೌಕ್ನಲ್ಲಿ ಸಿದ್ಧವಾಗಿದೆ ಬೃಹದಾಕಾರದ ರಂಗೋಲಿ. ಈ ರಂಗೋಲಿಯನ್ನ ಮಹಾರಾಷ್ಟ್ರದ ಕಲಾವಿದರು ಇಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ. ಕೇವಲ ಲತಾ ಮಂಗೇಶ್ಕರ್ ಚೌಕ್ ಮಾತ್ರವಲ್ಲ, ಈ ರಸ್ತೆ ಮಾರ್ಗ, ಧರ್ಮಪಥದ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ರಂಗೋಲಿಗಳನ್ನ ಬಿಡಿಸಿ ರಾಮನನ್ನ ಪ್ರೀತಿಯಿಂದ ಸ್ವಾಗತಿಸುತ್ತಿದ್ದಾರೆ ಕಲಾವಿದರು. ಅಯೋಧ್ಯೆಯ ತುಂಬ ದೇಶದ ಮೂಲೆ ಮೂಲೆಯಿಂದ ಬಂದಿರುವ ವಿವಿಧ ಕಲಾ ಪ್ರಕಾರದ ಕಲಾವಿದರು ತಮ್ಮ ಕಲೆಯ ಪ್ರದರ್ಶನದ ಮೂಲಕ ರಾಮನನ್ನ ಪ್ರೀತಿಯಿಂದ ಸ್ವಾಗತ ಮಾಡ್ತಿದ್ದಾರೆ. ನೆನೆಯಷ್ಟೇ ಕರ್ನಾಟಕದ ಬಯಲಾಟದ ತಂಡ ಬಯಲಾಟ ಪ್ರದರ್ಶನದ ಮೂಲಕ ರಾಮನನ್ನ ಸ್ವಾಗತಿಸಿದ್ದನ್ನ ನಾವು ರಿಪಬ್ಲಿಕ್ ಕನ್ನಡದ ವೀಕ್ಷಕರಿಗೆ ತೋರಿಸಿದ್ವಿ. ಇವತ್ತು ಕೂಡ ಅವರ ಪ್ರದರ್ಶನ ಇದೆ, ಅದನ್ನ ಕೂಡ ತೋರಿಸ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ರಂಗೋಲಿಯ ಮೂಲಕ ಶ್ರೀರಾಮನನ್ನ ಅಯೋಧ್ಯೆಗೆ ಮತ್ತೊಮ್ಮೆ ಬರಮಾಡಿಕೊಳ್ಳೋ ಪ್ರಯತ್ನ ಆಗ್ತಾ ಇದೆ. ಈ ಧರ್ಮಪಥದ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ರಂಗೋಲಿಗಳನ್ನ, ಬಣ್ಣ ಬಣ್ಣದ ರಂಗೋಲಿಗಳನ್ನ ಮೂಡಿಸುವ ಮೂಲಕ ರಾಮನಿಗೆ ಹಾಗೆ ರಾಮ ಭಕ್ತರಿಗೆ ಪ್ರೀತಿಯ ಸ್ವಾಗತವನ್ನ ಕೋರಲಾಗ್ತಾ ಇದೆ. ನಮಗೆ ಇತಿಹಾಸದಲ್ಲಿ, ಪುರಾಣದಲ್ಲಿ ನಾವು ಓದಿದಂತೆ, ತಿಳ್ಕೊಂಡಂತೆ ರಾಮ ವನವಾಸಕ್ಕೆ ಹೋಗಿ ವಾಪಸ್ ಬಂದ ಸಂದರ್ಭದಲ್ಲಿ ಇಡೀ ಅಯೋಧ್ಯೆಯ ನಗರ ಸಿಂಗಾರಗೊಂಡಿತ್ತು. ರಾಮನನ್ನ ಪ್ರೀತಿಯಿಂದ ಸ್ವಾಗತ ಮಾಡಲಿಕ್ಕೆ ಸರ್ವಸನ್ನದ್ಧವಾಗಿತ್ತು. ಈಗಲೂ ಕೂಡ ಅದೇ ರೀತಿಯಲ್ಲಿ ಇಷ್ಟು ವರ್ಷಗಳ ಕಾಲ ನೆಲೆಯನ್ನ ಕಳೆದುಕೊಂಡು ವನವಾಸದಲ್ಲಿದ್ದಂತೆ ಇದ್ದ ಶ್ರೀರಾಮನನ್ನ ಪ್ರೀತಿಯಿಂದ ಮತ್ತೊಮ್ಮೆ ತನ್ನೂರಿಗೆ, ತನ್ನ ಹುಟ್ಟೂರಿಗೆ ಬರಮಾಡಿಕೊಳ್ಳುವ ಸಲುವಾಗಿ ಎಲ್ಲರೂ ಕೂಡ ಸನ್ನದ್ಧರಾಗಿದ್ದಾರೆ. ಎಲ್ಲವನ್ನ ಕೂಡ ಸಿಂಗರಿಸಿ ಇಡಲಾಗ್ತಾ ಇದೆ. ರಸ್ತೆಯಲ್ಲೂ ಕೂಡ ದೀಪಾಲಂಕಾರಗಳು, ರಸ್ತೆಯ ಇಕ್ಕೆಲಗಳಲ್ಲಿ, ರಸ್ತೆಯ ಬದಿಗಳಲ್ಲಿ ರಂಗೋಲಿಯ ಅಲಂಕಾರಗಳು, ಹಾಗೆ ತಳಿರು ತೋರಣಗಳನ್ನ ಕಟ್ಟಿ ಶ್ರೀರಾಮನ ಪಟ್ಟಾಭಿಷೇಕಕ್ಕೆ, ಶ್ರೀರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಅಯೋಧ್ಯೆ ನಗರಿಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಮಹಾರಾಷ್ಟ್ರದ ಕಲಾವಿದರು ಈ ಬೃಹದಾಕಾರದ ರಂಗೋಲಿಯನ್ನ ರೆಡಿ ಮಾಡಿರೋದು. ಇಲ್ಲಿ ಪ್ರತಿ ದಿನವೂ ಕೂಡ, ಪ್ರತಿನಿತ್ಯ ಬೆಳಗ್ಗೆ ನಿನ್ನೆಯಿಂದ ಪ್ರಾರಂಭವಾಗಿ 22ನೇ ತಾರೀಕಿನವರೆಗೂ ಕೂಡ ಬೇರೆ ಬೇರೆ ರೀತಿಯ ರಂಗೋಲಿಗಳನ್ನ ಮೂಡಿಸಲಾಗುತ್ತೆ. ಬೇರೆ ಬೇರೆ ರೀತಿಯ ಚಿತ್ತಾಕರ್ಷಕ ಬಣ್ಣಗಳನ್ನ ಬಳಸ್ಕೊಂಡು ಇಲ್ಲಿ ರಂಗೋಲಿಯನ್ನ ತಯಾರು ಮಾಡಲಾಗ್ತಾ ಇದೆ. ನಾವು ಗಮನಿಸ್ತಾ ಇದೀವಿ, ಪ್ರೀತಿಯ ರಾಮ ವಾಪಸ್ ಬಂದಿದ್ದಾನೆ ಅನ್ನೋ ಅರ್ಥದ ಮಾತುಗಳನ್ನ ಆಡಿದ್ದಾರೆ. ಇಲ್ಲಿನ ಕಲಾವಿದರಿದ್ದಾರೆ, ಅವ್ರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಈ ರಂಗೋಲಿಯನ್ನ ಮೂಡಿಸಿರುವ ಕಲಾವಿದರು. ನಮಸ್ಕಾರ, आपका नाम? मेरा नाम सुनील कुंभार है। अच्छा, कितना वक्त लगा ये लगाने के? 20 मिनट लगा। 20 मिनट। 20 मिनट। थीम क्या है इसका, बताएंगे हमें? क्या ये एक थीम क्या है, क्या क्या बनाया है आप यहाँ? हमने प्रभु के स्वागत में ये रंगोली बनाए है। हाँ, तो 2 दिन में प्रभु राम हमारे पधारने वाले हैं। इनके स्वागत के लिए मैं रंगोली बना रहा हूँ। अच्छा, पूरे अयोध्या सजाने वाला हूँ। हाँ। अब यहाँ पे छोड़ के और कहाँ पे है रंगोली आपका? अभी आज सुबह सुबह अभी पहली ही रंगोली ये बनाई है। आगे आगे बनाते जाऊँगा। कहाँ पे? आगे राम पथ पे बनाऊँगा, हनुमानगढ़ी के यहाँ बनाऊँगा, और बीच में रास्ते में जिधर जिधर जगह मिलेगी उधर उधर अयोध्या नगरी सजाऊँगा। आप अकेले हो? मैं और मेरा मित्र है आकाश सुतार है। कहाँ से आए आप? हम महाराष्ट्र से आए हैं। महाराष्ट्र से रंगोली डालने के लिए अयोध्या? महाराष्ट्र से 1800 किलोमीटर गाड़ी पर बाइक पर आए हैं। आते वक्त 25 शहरों में ऐसे ही रंगोली बनाकर लोगों का प्रबोधन करते हुए, लाखों लोगों का प्रबोधन करते हुए इधर तक आए हैं। अच्छा, आपको कितना खुश है? राम जन्मभूमि पर ही मंदिर बन चुका है, रामलला का प्राण प्रतिष्ठापन बन रहा है, कितना खुश है आपको? मेरी 30 साल की कला है। मैं खुद ही राम जी के चरणों में अर्पित करने के लिए इधर आया हूँ। मैं कलाकार होकर इतना खुश हूँ तो आम आदमी और सभी भारतीय, भारत छोड़ो, पूरे दुनिया के सब लोगों को ये आनंद द्विगुणित है। ಧನ್ಯವಾದ. ಇದು ಕಲಾವಿದರ ಮಾತು. ಮಹಾರಾಷ್ಟ್ರದಿಂದ ಬೈಕ್ನಲ್ಲಿ ಬಂದಿದ್ದಾರೆ. 30 ವರ್ಷಗಳ ಕಾಲ ಇದೇ ಕಲೆಯನ್ನ, ರಂಗೋಲಿಯ ಕಲೆಯನ್ನ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಮೂಡಿಸಿದ್ದಾರೆ. ಆದರೆ ಈಗ ರಾಮಲಲ್ಲ ವಾಪಸ್ ಅಯೋಧ್ಯೆಗೆ ಬರ್ತಾ ಇರುವ ಈ ಸುಸಂದರ್ಭದಲ್ಲಿ ರಾಮನಿಗೆ ತಮ್ಮ ಕಲೆಯನ್ನ ಅರ್ಪಿಸುವ ಸಲುವಾಗಿ ಅಯೋಧ್ಯೆಗೆ ಆಗಮಿಸಿದ್ದಾರೆ ಬೈಕ್ನಲ್ಲಿ. ಇಲ್ಲಿಗೆ ಬಂದು ಇಡೀ ಅಯೋಧ್ಯೆ ನಗರಿಯ ರಸ್ತೆಯಲ್ಲೂ ಕೂಡ ರಂಗೋಲಿಯನ್ನ ಮೂಡಿಸಿ ರಾಮನಿಗೆ ಪ್ರೀತಿಯ ಸ್ವಾಗತವನ್ನ ಕೋರುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅವರು ಹಾಗೆ ಅವರ ಮಿತ್ರರು.
ಇಬ್ಬರೇ ಸೇರಿ ಇಡೀ ಅಯೋಧ್ಯೆಯ ರಸ್ತೆ ಉದ್ದಕ್ಕೂ ಕೂಡ ಧರ್ಮಪಥ ಸರಿಸುಮಾರು 2.5-3 ಕಿಲೋಮೀಟರ್ನ ರಸ್ತೆ ಮಾರ್ಗ ಅದು. ಆ ರಸ್ತೆ ಮಾರ್ಗದ ಉದ್ದಕ್ಕೂ ಕೂಡ ನಾವು ದೃಶ್ಯದಲ್ಲೂ ಕೂಡ ಗಮನಿಸಬಹುದು. ಇದೇ ರೀತಿಯಲ್ಲಿ ರಸ್ತೆಯ ಬದಿಗಳಲ್ಲಿ ರಂಗೋಲಿಯನ್ನ ಬಿಡಿಸಿ ರಾಮ ಭಕ್ತರನ್ನ ಹಾಗೆ ರಾಮನನ್ನ ಸ್ವಾಗತ ಮಾಡುವ ಕಾರ್ಯವನ್ನ ಇಲ್ಲಿನ ಕಲಾವಿದರು ಮಾಡ್ತಾ ಇದ್ದಾರೆ. ಕೇವಲ ಈ ರಂಗೋಲಿ ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯ ಕಲೆಗಳ ಪ್ರದರ್ಶನ ಕೂಡ ಪ್ರತಿನಿತ್ಯ. ಅವ್ರಿಗೆ ಯಾರು ಕೂಡ ಆಹ್ವಾನ ನೀಡಿಲ್ಲ, ನೀವು ಬನ್ನಿ ಅಯೋಧ್ಯೆಗೆ ಬನ್ನಿ, ಇಲ್ಲಿ ಬಂದು ಈ ರೀತಿಯ ಕಲಾ ಪ್ರದರ್ಶನವನ್ನ ನೀಡಿ ಅಂತ ಹೇಳಿ ಎಷ್ಟೋ ಕಲಾವಿದರಿಗೆ ಆಹ್ವಾನವೇ ಇಲ್ಲ. ಆದ್ರೆ ಇದು ರಾಮನ ಸೇವೆ, ರಾಮನಿಗೆ ಕಲೆಯನ್ನ ಅರ್ಪಿಸಬೇಕು ಅನ್ನೋ ಕಾರಣಕ್ಕೆ ಕೆಲವರು ಬೈಕ್ನ ಮೂಲಕ, ಕೆಲವರು ಪಾದಯಾತ್ರೆಯ ಮೂಲಕ, ಹೀಗೆ ತಮಗೆ ಅನುಕೂಲ ಆದ ರೀತಿಯಲ್ಲಿ ಅಯೋಧ್ಯೆಗೆ ಆಗಮಿಸುತ್ತಿದ್ದಾರೆ ಕಲಾವಿದರು. ಆಗಮಿಸಿ ತಮ್ಮ ಕಲೆಯನ್ನ ರಸ್ತೆಯ ಬದಿಗಳಲ್ಲಿ ಪ್ರದರ್ಶಿಸಿ ರಾಮ ಭಕ್ತರಿಗೆ ಹಾಗೆ ರಾಮನಿಗೆ ಸಮರ್ಪಿತ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಹಾಗಾಗಿ ಹೇಳ್ತಾ ಇರೋದು, ಇಡೀ ಅಯೋಧ್ಯೆ ನಗರಿ ಒಂದರ್ಥದಲ್ಲಿ ಹಬ್ಬದ ಸಂಭ್ರಮದಲ್ಲಿ ಮಿಂದೇಳ್ತಾ ಇದೆ. ರಾಮನನ್ನ ಮತ್ತೊಮ್ಮೆ ಪ್ರೀತಿಯಿಂದ ಬರಮಾಡ್ಕೊಳ್ಳಿಕ್ಕೆ, ರಾಮನ ಪ್ರಾಣ ಪ್ರತಿಷ್ಠಾಪನೆಯ ಸಲುವಾಗಿ ಸಿಂಗಾರಗೊಂಡಿದೆ ಅಯೋಧ್ಯೆ ನಗರಿ. ಓವರ್ ಟು ಸ್ಟುಡಿಯೋ.